ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್ ಮೆಕ್ಮ್ಯಾನ್ ಟ್ರಾವೆಲ್ ವ್ಲಾಗ್ಸ್. ಸೊ ನಂದು ಇವತ್ತು ಟ್ರಾವೆಲಿಂಗ್ ಮ್ಯಾಂಗ್ಳೂರ್ ಟು ಬ್ಯಾಂಗ್ಳೂರ್ ವಯಾ ಟ್ರೈನ್. ಸೊ ಮ್ಯಾಂಗ್ಳೂರ್ ಜಂಕ್ಷನಲ್ಲಿದ್ದೇನೆ. ಸೊ ಆಫ್ಟರ್ನೂನ್ 11:30ಗೆ ಟ್ರೈನ್ ಇದೆ. ಸೊ ನೋಡ್ಬೋದು, ಫಸ್ಟ್ ಟೈಮ್ ನಾನು ಡೇ ಟೈಮ್ ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಾಯಿದ್ದೇನೆ. ಸೊ ಎಕ್ಸ್ಪೀರಿಯೆನ್ಸ್ ಎಲ್ಲ ಶೇರ್ ಮಾಡ್ತೇನೆ. ಸೊ ದಟ್ಟು ಸೆಕೆಂಡ್ ಸಿಟ್ಟಿಂಗಲ್ಲಿ ಹೋಗ್ತಾ ಇದ್ದೀನಿ. ಇಲ್ಲಿ ತನಕ ಹೋಗಲಿಲ್ಲ, ಫಸ್ಟ್ ಟೈಮ್ ನೋಡುವ ಫ್ಯಾಮ್ಲಿ ಜೊತೆ. ಸೊ ಡೇ ಟೈಮ್ ಏನೋ ಮಕ್ಕಳು ಜರ್ನಿ ಮಾಡಬೇಕಂತ ಹೇಳಿದರು. ಸೊ ಸಿಟ್ಟಿಂಗಲ್ಲಿ ನೋಡುವ. ಸೊ ಹೋಪ್ಫುಲಿ ಜರ್ನಿ ವಿಲ್ ಬಿ ಎ ಗುಡ್, ವಿಲ್ ಸಿ. ಸೊ ಮ್ಯಾಂಗ್ಳೂರ್ ಜಂಕ್ಷನ್ ಬಂದುಬಿಟ್ಟು ಪಡೀಲ್ ಅಂತ, ಪಡೀಲಲ್ಲಿದೆ. ಸೊ ಎರಡಿದೆ ಇಲ್ಲಿ ರೈಲ್ವೆ ಸ್ಟೇಷನ್ನು. ಒಂದು ಮ್ಯಾಂಗ್ಳೂರ್ ಸೆಂಟ್ರಲ್ಲು, ಅದು ಬಂದು ಸ್ಟೇಟ್ ಬ್ಯಾಂಕ್ ಹತ್ರ ಇದೆ. ಮತ್ತು ಮ್ಯಾಂಗ್ಳೂರ್ ಜಂಕ್ಷನ್ ಬಂದು ಇಲ್ಲಿದೆ ಪಡೀಲಲ್ಲಿ ನೋಡ್ಬೋದು. ಟಿಕೆಟ್ ಕೌಂಟರ್ ಎಲ್ಲ. ಸೊ ನಮ್ಮದು ಬಂದುಬಿಟ್ಟು ಯಶವಂತಪುರ ಟ್ರೈನ್, ಬ್ಯಾಂಗ್ಳೂರ್ ಟು ಯಶವಂತಪುರ. ಟ್ರೈನ್ ಬಂದು ನಿಂತಿದೆ 2ನೇ ಪ್ಲಾಟ್ಫಾರ್ಮಲ್ಲಿ. ಸೊ 11:30ಗೆ ಟ್ರೈನ್ ಇದೆ ಹೋಗುವ. ಸೊ ಮ್ಯಾಂಗ್ಳೂರ್ ಜಂಕ್ಷನ್ ನೀಟ್ ಆ್ಯಂಡ್ ಕ್ಲೀನ್ ಇದೆ, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಕೂಲಿಂಗ್ ವಾಟರ್ ಎಲ್ಲ ಇದೆ ಇಲ್ಲಿ. ಕುಡಿಯಲಿಕ್ಕೆ ನೀರು ಎಲ್ಲ ಅರೇಂಜ್ಮೆಂಟ್ಸ್ ಚೆನ್ನಾಗಿದೆ. ಫಸ್ಟ್ ಟೈಮ್ ಇಲ್ಲಿ ಬರ್ತಾ ಇದ್ದೇನೆ. ಒನ್ ಸ್ಟೇಷನ್ ಒನ್ ಪ್ರಾಡಕ್ಟ್, ಮೇಕ್ ಇನ್ ಇಂಡಿಯಾದು ಒನ್ ಸ್ಟೇಷನ್ ಒನ್ ಪ್ರಾಡಕ್ಟ್ ನೋಡ್ಬೋದು. ಸೊ ಇಲ್ಲೆಲ್ಲ ಸಿಗುತ್ತೆ ನಿಮಗೆ. ಸ್ವಲ್ಪ ತಿನ್ನಕ್ಕೆ ಮಕ್ಕಳಿಗೆಲ್ಲ ತಗೊಳ್ಳುವ. ಬ್ರದರ್, ಚಿಪ್ಸ್ ಇದೆಯಾ? ಲೇಸ್ದು ಕೊಡ್ತೀರಾ? ಹೈಡ್ ಅಂಡ್ ಸಿಕ್ ಬಿಸ್ಕೆಟ್ ಇದೆಯಾ? ಬೇರೆ ಯಾವುದಿದೆ? ಬೊಬೋನ್ ಇದೆಯಲ್ಲ, ಬೊಬೋನ್ ಬಿಸ್ಕೆಟ್ ಕೊಡಿ. ಬಿಂದು ಇದೆಯಾ? ಯಾವುದಿದೆ? ಜೀರಾ ಅದ. ಸಮೋಸ ತಗೊಳ್ಳುವ, ಹೈಲಿ ಫುಡ್ ಒಂದೆರಡು ತಗೊಳ್ಳುವ. ಸೊ ಸಮೋಸ ಎಷ್ಟು ಅದು? 2ಕ್ಕೆ 25. 2ಕ್ಕೆ 25. 2ಕ್ಕೆ 25. ಹೌದಾ? ಒಂದು 4 ಕೊಡಿ. ಸೊ ಸಮೋಸ ಟ್ರೈ ಮಾಡುವ. ಹೈಲಿ ಆಯಿಲಿ ಆ್ಯಂಡ್ ಜಂಕಿ ಫುಡ್ಡು, ಬಟ್ ಮಕ್ಕಳಿಗೆಲ್ಲ ಭಾರಿ ಇಷ್ಟ ಆಗುತ್ತೆ. ಸೊ ಟ್ರೈನ್ ಜರ್ನಿ ಅಂದಮೇಲೆ ತಿಂಡಿ ಎಲ್ಲ ಚೆನ್ನಾಗಿರ್ಬೇಕು ಮಕ್ಕಳಿಗೆ. 3 ಜನ ಮಕ್ಕಳಿದ್ದಾರೆ. ಸೊ ಗೈಸ್, ಟ್ರೈನ್ ಬಂದಿದೆ, ಪ್ಲಾಟ್ಫಾರ್ಮ್ ನಂಬರ್ 2 ಅಲ್ಲಿದೆ. ಆಲ್ರೆಡಿ ಟ್ರೈನಲ್ಲಿ ಕೂತಿದ್ದಾರೆ. ಸೊ ಫಸ್ಟ್ ಟೈಮ್ ಜರ್ನಿ ನೋಡಬೇಕು, ಹೋಪ್ಫುಲಿ ಚೆನ್ನಾಗಿರುತ್ತೆ ಅಂತ. ಡೇ ಟೈಮ್ ಬೋರ್ ಆಗ್ಬೋದು, ಬಟ್ ಬೋರ್ ಆಗದಿರೋ ಸ್ವಲ್ಪ ಬುಕ್ಸ್ ಎಲ್ಲ ತಂದಿದ್ದೀನಿ. ಸೊ ಬೋರ್ ಆದರೆ ಬುಕ್ಸ್ ಎಲ್ಲ ರೀಡ್ ಮಾಡಿ, ಸ್ವಲ್ಪ ಮ್ಯೂಸಿಕ್ ಎಲ್ಲ ಕಲೆಕ್ಷನ್ ತೊಗೊಂಡಿದ್ದೀನಿ. ಸೊ ಇಲ್ಲಿ ಲಿಫ್ಟ್ ಅರೇಂಜ್ಮೆಂಟ್ ಕೂಡ ಇದೆ. ಸೊ ನಿಮಗೆ ಹೆವಿ ಲಗೇಜು ಇದ್ರೆ ಕೆಳಗಡೆ ಲಿಫ್ಟಿಂದ ಕೂಡ ಬರ್ಬೋದು. ಸೊ ವಯಸ್ಸಾದವರಿಗೆ, ಸ್ಪೆಷಲಿ ಏಬಲ್ಡ್ ಪರ್ಸನ್ಸ್ಗೆ ಲಿಫ್ಟ್ ಯೂಸ್ ಮಾಡ್ಬೋದು. ಅರೇಂಜ್ಮೆಂಟ್ ಚೆನ್ನಾಗಿದೆ. ಟ್ರೈನ್ ಟ್ರಾವೆಲಿಂಗ್ ಎಕ್ಸ್ಪೀರಿಯೆನ್ಸು ಅಷ್ಟು ಫ್ರೀಕ್ವೆಂಟ್ ಆಗಿಲ್ಲ, ಬಟ್ ಸ್ಲೀಪರಲ್ಲಿ ಆವಾಗ ನಾನು ಟ್ರಾವೆಲ್ ಮಾಡಿದ್ದೀನಿ. ಬಟ್ ಯಾವಾಗಲೂ ಮ್ಯಾಂಗ್ಳೂರು ಸೆಂಟ್ರಲಿಂದ ನಾನು ತೊಗೊತಾ ಇದ್ದೆ. ಬಟ್ ಈ ಡೇ ಟೈಮು ಟ್ರೈನ್ ಆಗಿರೋದ್ರಿಂದ ಅದು ಡೇ ಟೈಮ್ ಇದೆ. ಮತ್ತು ಮಕ್ಕಳು ಡೇ ಟೈಮೆಲ್ಲ ವೆಸ್ಟರ್ನ್ ಘಾಟ್ಸು ಇದೆಲ್ಲ ನೋಡಲಿಕ್ಕೆ ಭಾಳ ಇಷ್ಟಪಡ್ತಾರೆ. ಸೊ ಡೇ ಟೈಮ್ ಟ್ರಾವೆಲ್ ಮಾಡುವಂತ. ಸೊ ನಮಗೆ T2 ಕೋಚ್ ಸಿಕ್ಕಿದೆ. ಸೊ 11:30ಗೆ ಟ್ರೈನ್. ಚೆನ್ನಾಗಿದೆ. ಸೊ ಎಕನಾಮಿಕಲ್ ವೇ ಆಫ್ ಟ್ರಾವೆಲಿಂಗು ಹೇಳ್ಬೋದು. ಸೊ ಟ್ರೈನ್ ಜರ್ನಿ ನಿಮ್ಮ ಹತ್ರ ಬೇಕಾದಷ್ಟು ಸಮಯ ಇದ್ದರೆ ನೀವು ಟ್ರೈನ್ ಜರ್ನಿ ಮಾಡ್ಬೋದು. ಕೋಚ್ ಚೆನ್ನಾಗಿದೆ, ಸೀಟಿಂಗ್ ಅರೇಂಜ್ಮೆಂಟ್ಸ್ ಎಲ್ಲ ಚೆನ್ನಾಗಿದೆ.
ಜಸ್ಟ್ ಲೈಕ್ ಎಕ್ಸಿಕ್ಯೂಟಿವ್ ಇದ್ದಂಗಿದೆ. ಸೊ ಟ್ರೈನ್ ಮೂವ್ ಆಗ್ತಾ ಇದೆ 11:30. ಯೂಟ್ಯೂಬರ್ ಜಸ್ಟ್ ಸ್ಟಾರ್ಟ್ ಮಾಡಿದೆ. ಸೊ ನಮ್ದು ಮೆಕ್ಮ್ಯಾನ್ ಟ್ರಾವೆಲ್ ವ್ಲಾಗ್ಸ್ ಅಂತ. ಮೆಕ್ಮ್ಯಾನ್ ಟ್ರಾವೆಲ್ ವ್ಲಾಗ್ಸ್ ಅಂತ. ಸೊ ಮ್ಯಾಂಗ್ಳೂರ್ ಜಂಕ್ಷನ್ ಬಿಟ್ಟಿದ್ದೀವಿ. ಸೊ ನೋಡ್ಬೋದು ಜಸ್ಟ್ ಸ್ಪೀಡ್ ಪಿಕಪ್ ಆಗ್ತಾ ಇದೆ. ಸೊ ಫಸ್ಟ್ ಟೈಮ್ ಟ್ರಾವೆಲ್ ಮಾಡ್ತಾ ಇದ್ದೀನಿ. ಸೊ ನೋಡಬೇಕು, ಆಲ್ಮೋಸ್ಟ್ 12 hours ಜರ್ನಿ. ಸೊ ಟೈಮ್ ಪಾಸ್ಗೆ ಮಕ್ಕಳಿದ್ದಾರೆ, ಫ್ಯಾಮ್ಲಿ ಇದ್ದಾರೆ. ಸೊ ಮೋಸ್ಟ್ಲಿ ಟೈಮ್ ಪಾಸ್ ಆಗಿಬಿಡುತ್ತೆ. ಸೊ ನಮ್ಮ ಮಕ್ಕಳೆಲ್ಲ ಬುಕ್ಸನ್ನೆಲ್ಲ ಪ್ಯಾಕ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ಫುಲ್ ರೀಡಿಂಗ್ ಮೂಡಲ್ಲಿದ್ದಾರೆ. ನೋಡ್ಬೇಕು ಎಷ್ಟೊತ್ತು ಓದ್ತಾರೆ ಅಂತ. ಮಂಗಳೂರು ಜಂಕ್ಷನ್ ಬಿಟ್ಟಾಯ್ತು ನಮ್ಮದು. ಇಲ್ಲಿ ರೈಲ್ವೆ ಇಂಜನ್ ನೋಡ್ಬೋದು. ಸೊ ಇಂಜನ್ ಥಿಂಕ್ ಎಲೆಕ್ಟ್ರಿಕಲ್ ಆ್ಯಂಡ್ ಐ ಥಿಂಕ್ ಡೀಸೆಲ್ ಆಪರೇಟೆಡ್ ಅನಿಸುತ್ತೆ. ಡೀಸೆಲ್ ಆಪರೇಟೆಡ್ ಲೋಕೋಮೋಟಿವ್ ಇಂಜನ್ ಇದು. ಲಾಟ್ ಆಫ್ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇದೆ. ಟ್ರ್ಯಾಕು ಮತ್ತು ರೋಡ್ಸ್ ಎಲ್ಲ, ಸರ್ವಿಸ್ ರೋಡ್ ವರ್ಕ್ಸು, ಸೈಡ್ ಎಲ್ಲ ಲಾಟ್ ಆಫ್ ಕನ್ಸ್ಟ್ರಕ್ಷನ್ಸ್ ವರ್ಕ್ಸು. ಯಾಕಂದರೆ ಈ ಟೈಮಲ್ಲಿ ಮಳೆ ಇರೋದಿಲ್ಲ ಮ್ಯಾಂಗ್ಳೂರಲ್ಲಿ. ಸೊ ಮಳೆಗಾಲಕ್ಕೆ ಮುಂಚೆ ಆಲ್ಮೋಸ್ಟ್ ಒಂದು 3-4 months ಸಿಗುತ್ತೆ. ಸೊ ಜನವರಿಯಿಂದ ಹಿಡಿದು ಜೂನ್ ತನಕ. ಸೊ 6 months ಟೈಮ್, 6 monthsಲ್ಲಿ ಫುಲ್ ಎಲ್ಲ ಕನ್ಸ್ಟ್ರಕ್ಷನ್ ವರ್ಕ್ಸ್ ಇರುತ್ತೆ. ಸೊ ನೋಡ್ಬೋದು ಸ್ಕೀಮ್ ಬೋಟು ಆಲ್ಮೋಸ್ಟ್ ಎಂಟಿ ಇದೆ ಎಲ್ಲ ಕಡೆ. ಸೊ ಮತ್ತೆ ಸೀಟಿಂಗ್ ಅರೇಂಜ್ಮೆಂಟ್ಸ್ ಎಲ್ಲ ಚೆನ್ನಾಗಿದೆ, ಸೂಪರ್ ಆಗಿದೆ, ಕ್ಲೀನ್ ಆಗಿ ನೀಟ್ ಇದೆ. KSRTC ರಾಜಹಂಸ ಎಕ್ಸಿಕ್ಯೂಟಿವ್ ಥರನೇ ಇದೆ ಸೀಟ್ಸ್ ಎಲ್ಲ. ಸೊ ಕಂಫರ್ಟಬಲ್ ಇದೆ ಸೀಟ್ಸ್ ಎಲ್ಲ. ಸೊ ಓನ್ಲಿ ಸಮಸ್ಯೆ ಅಂದರೆ 12 ಗಂಟೆ ಕೂರಬೇಕು. ಸೊ 12 ಗಂಟೆ ಕೂರ್ಲಿಕ್ಕೆ ತಯಾರಿದ್ರೆ ಈ ಟ್ರೈನ್ ಬೆಸ್ಟ್ ಟ್ರೈನು. ಈ ಟ್ರೈನ್ ಬಂದುಬಿಟ್ಟು ನಿಮಗೆ ಕಾರವಾರದಿಂದ ಸ್ಟಾರ್ಟ್ ಆಗುತ್ತೆ. ಕಾರವಾರ, ಉಡುಪಿ, ಮ್ಯಾಂಗ್ಳೂರು, ಸೊ ಇಲ್ಲಿಂದ ಬ್ಯಾಂಗ್ಳೂರು ಹೋಗುತ್ತೆ. ಸೊ ಇದು ಬಂದು ವೀಕ್ಲಿ ಆಲ್ಟರ್ನೇಟಿವ್ ಡೇಸ್ ಇದೆ. ಸೊ ನೋಡ್ಬೋದು ಸ್ಪೀಡ್ ಪಿಕಪ್ ಆಯಿತು. ಮೋಸ್ಟ್ಲಿ ಖಾಲಿ ಇದೆ ಸೀಟ್ಸ್ ಎಲ್ಲ, ಎಲ್ಲಿ ಬೇಕಾದರೂ ಕೂತ್ಕೋಬೋದು. ಬಟ್ D2 ಕೋಚ್ ಎಲ್ಲ ಆಲ್ಮೋಸ್ಟ್ ಫುಲ್ ಇದೆ. D2 ಕೋಚಲ್ಲಿ ಬಂದಿದ್ದೀವಿ. ಮಕ್ಕಳು ಏನು ಮಾಡ್ತಿದ್ದಾರೆ ನೋಡುವ. ಹೇ ಗೈಸ್, ವಾಟ್ಸ್ ಗೋಯಿಂಗ್ ಆನ್? Daddy, ನಾನು ಇಂಡಿಯನ್ ರೈಲ್ವೇಸ್ ನೋಡ್ಬೇಕು. ನಾನು ಇಂಡಿಯನ್ ರೈಲ್ವೇಸ್, ನಾನು ಹೋಗ್ತಾ ಇರೋದು ಇಂಡಿಯನ್ ರೈಲ್ವೇಸ್. ನಾನು ರೈಲ್ವೇಸ್ ಮತ್ತೆ ನಾನು ಬೇರೆ ಯಾವುದು ಇಂಡಿಯನ್ ರೈಲ್ವೇಸ್ ಮಕ್ಕಳೆಲ್ಲ ಫುಲ್ ಸ್ಟಡಿ ಮಾಡ್ತಾ ಇದ್ದಾರೆ. ಸುಧಾಮೂರ್ತಿ ಮತ್ತು ವಿಂಪಿ ಕಿಡ್ಸ್ ಎಲ್ಲ ಬುಕ್ ಎಲ್ಲ ತಂದಿದ್ದಾರೆ. ನೋಡ್ಬೇಕು ಎಷ್ಟೊತ್ತು ಓದ್ತಾರೋ ನೋಡುವ. ಇವರು ಫುಲ್ ಜೋಶಲ್ಲಿದ್ದಾರೆ. ಕ್ಯಾರಿ ಆನ್ ಗೈಸ್. ವಿ ರೀಚ್ ಬಂಟ್ವಾಲ್ ಸ್ಟೇಷನ್. ಸೊ ಬಂಟ್ವಾಳ ರೀಚ್ ಆಗಿದ್ದೀವಿ. ದೊಡ್ಡ ಫ್ರೂಟ್ ಟ್ರೈನು. ಹಾಯ್ ಗೈಸ್, ಐ ಮೆಟ್ ಎ ಗಾಯ್ ಕಾರ್ತಿಕ್ ಅಂತ. ಸೊ ವೆರಿ ಗುಡ್ ಗಾಯ್ ಕಾರ್ತಿಕ್ ಅಂತ ಹೇಳಿ. ಇವರು ಕುಕ್ಕೆ ಅವರು. ಸೊ ಮ್ಯಾಂಗ್ಳೂರಲ್ಲಿ ಕೆಲಸ ಮಾಡ್ತಿದ್ದಾರಂತೆ. ಸೊ ಆಲ್ಮೋಸ್ಟ್ ಹಾಫ್ ಅನ್ ಅವರ್ ಇವ್ರ ಜೊತೆ ಚಿಟ್ ಮಾಡಿದೆ. ಸೊ ವೆರಿ ಗ್ರೇಟ್, ವೆರಿ ಹೆಲ್ಪ್ಫುಲ್. ನೋಡುವ, ಇವರು ಇಲ್ಲಿ ಇಳಿತಾರೆ ಕುಕ್ಕೆಯಲ್ಲಿ. ಸೊ ಬಹಳಷ್ಟು ವಿಷಯ ಹೇಳಿದ್ರು ನನಗೆ. ಒಳ್ಳೆ ಇದ್ದಾನೆ ಹುಡುಗ. ಸೊ ಈ ಆಲ್ಸೋ ವಾಂಟೆಡ್ ಟು ಸ್ಟಾರ್ಟ್ ಮೇ ಬಿ ಇನ್ ಫ್ಯೂಚರ್ ಯೂಟ್ಯೂಬ್ ಚಾನಲ್. ಸೊ ಸ್ಟಾರ್ಟ್ ಮಾಡಲಿ, ಇವರಿಗೆ ಒಳ್ಳೇದಾಗಲಿ ಅಂತ. ನಿಮ್ಮ ಸಪೋರ್ಟ್ ಬೇಕು, ಇವರಿಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನಾವು ಇವಾಗ ಆಲ್ಮೋಸ್ಟ್ ಕೇಳಿದ್ದೀವಿ. ಕುಕ್ಕೆ ಸುಬ್ರಹ್ಮಣ್ಯ ಸ್ಟಾಪ್. ಸೊ ಕುಕ್ಕೆ ಸುಬ್ರಹ್ಮಣ್ಯ ಬರೋ ಟ್ರೈನಲ್ಲಿ ಬಂದು ಇಲ್ಲಿ ರೈಲ್ವೆ ಸ್ಟೇಷನಲ್ಲಿ ಇಳಿದ್ಬಿಟ್ಟು ಇಲ್ಲಿಂದ ಕುಕ್ಕೆ ಸುಬ್ರಹ್ಮಣ್ಯ 10 kilometers ಇದೆ. ಸೊ ಇಲ್ಲಿಂದ ಆಟೋ ಇಟ್ಬಿಟ್ಟು ಹೋಗ್ಬೋದು ಟೆಂಪಲ್ಗೆ. ಸೊ ಮೋಸ್ಟ್ ಆಫ್ ದ ಅಂದರೆ ಭಾಳಷ್ಟು ಜನರು ಹಿಂಗೆ ಟ್ರೈನಲ್ಲಿ ಬಂದು ಇಲ್ಲಿಂದ ಇಳಿದು ಸುಬ್ರಹ್ಮಣ್ಯಕ್ಕೆ ಹೋಗ್ತಾರೆ. ಸೊ ದಿಸ್ ಈಸ್ ಅ ಒನ್ ರೋಡ್. ಮತ್ತು ಬೈ ರೋಡ್ ಆಲ್ಸೋ ದೆರ್ ಈಸ್ ಎ ಕನೆಕ್ಷನ್.
ಸಖತ್ ಸೆಕೆ ಆಗ್ತಿದೆ. ಕುಕ್ಕೆ ಸುಬ್ರಹ್ಮಣ್ಯಗೆ ರೀಚ್ ಆಗಿದ್ದೀವಿ. ನೋಡಬೇಕು ಇಷ್ಟು ಈವ್ನಿಂಗ್ ನೈಟ್ ಆಗುತ್ತಾ ಅಂತ ಹೋಗುವಾಗ. ಗೈಸ್, ವಾಟ್ಸ್ ಗೋಯಿಂಗ್ ಆನ್? ಶಾನ್ವಿತಾ, ವೈಭು, ಎಷ್ಟು ಹೇಳು ನಿನ್ಗೆ, ನಾನು ಜೋಕ್ ಮಾಡ್ತೀನಿ. ಕ್ಲೀನ್ ಮಾಡಿದ ಕೆಲಸ ಸೊ ವಿ ಆರ್ ಅಟ್ ಸುಬ್ರಹ್ಮಣ್ಯ. ಇನ್ನ ಇದಾವೆ. So this is veg pulao. AR cities is veg pulao. So taste ಮಾಡುವ. ಸೊ ಚೆನ್ನಾಗಿದೆ ವೆಜ್ ಪುಲಾವ್. ಡಬಲ್ ಲೆಮನ್ ಅದು ಸೈಡಿಗೆ ಇಡು. ಸುಮಾರು 90ರ ದಶಕದಲ್ಲಿ ಕೊಂಕಣ್ ರೈಲ್ವೆ ಕಾರ್ಯನಿರ್ವಹಣೆ ಮಾಡಿತು. ಅಂದರೆ ಮುಂಬೈಯಿಂದ ಮ್ಯಾಂಗ್ಳೂರಿಗೆ ರೈಲ್ವೆ ಟ್ರ್ಯಾಕ್ ಕೆಲಸ ಆಯಿತು. ಸೊ ಇದಕ್ಕಾಗಿ ಬಹಳಷ್ಟು ಕಾರ್ಮಿಕರ ಶ್ರಮ ಮತ್ತು ಇವನ್ ಕೆಲವರ ಪ್ರಾಣ ಬಲಿದಾನ ಕೂಡ ಆಗಿದೆ. ಸೊ ಇವರೆಲ್ಲ ಒಂದು ಕಷ್ಟನೇ ನಾವು ಇವತ್ತು ಈ ಮಾರ್ಗದಲ್ಲಿ ಇಷ್ಟೊಂದು ಸಂತೋಷವಾಗಿ ಪಯಣ ಮಾಡ್ತಾ ಇದ್ದೀವಿ. ಸೊ ಅದರಲ್ಲೂ ಮ್ಯಾಂಗ್ಳೂರು ಸಕಲೇಶ್ಪುರ ಅಂದರೆ ಸೊ ಎರಡರ ಮಧ್ಯೆ ಬಹಳಷ್ಟು ಸಂಖ್ಯೆಯಲ್ಲಿ ಸೇತುವೆ ಮತ್ತು ಸುರಂಗ ಮಾರ್ಗಗಳನ್ನು ನಾವು ನೋಡ್ಬೋದು. ಸೊ ಈ ಟ್ರೈನ್ ಟ್ರ್ಯಾಕ್ ಏನಿದೆ ಸಕಲೇಶ್ಪುರ ಟು ಸುಬ್ರಹ್ಮಣ್ಯ ಮತ್ತು ಮ್ಯಾಂಗ್ಳೂರು, ಸೊ ಇದು ಬಹಳ ಅಂದರೆ ಎಸ್ಪೆಷಲಿ ನಮ್ಮ ಪ್ರವಾಸಿಗರಿಗಂತೂ ಬಹಳ ಆಕರ್ಷಣೆ. ಸೊ ಇಲ್ಲಿನ ಸುತ್ತಮುತ್ತಲು ನೋಡಿದಷ್ಟು ನಿಮಗೆ ಕಣ್ಣಿಗೆ ಹಸಿರಾದ ಬೆಟ್ಟಗಳು, ದಟ್ಟವಾದ ಅರಣ್ಯ, ಜಲಪಾತಗಳು, ಅದರ ಮಧ್ಯೆ ಒಂದು ರೈಲು ಪ್ರಯಾಣ ಇದೆಯಲ್ಲ, ಒಂದು ಅದ್ಭುತ, ಒಂದು ಒಳ್ಳೆಯ ಅನುಭವ ನೀಡುತ್ತದೆ. ಪಶ್ಚಿಮ ಘಟ್ಟಗಳು ಅಥವಾ ಸಹ್ಯಾದ್ರಿ ಪರ್ವತಗಳು ಭಾರತದ ಪಶ್ಚಿಮ ಕರಾವಳಿ ಉದ್ದಕ್ಕೂ ಸಾಗುವ ಒಂದು ಪರ್ವತ ಶ್ರೇಣಿಗಳಾಗಿವೆ. ಇದು ಗುಜರಾತಿಂದ ಹಿಡಿದು ಕೇರಳ ಮತ್ತು ತಮಿಳುನಾಡುವರೆಗೆ ಸುಮಾರು 1600 ಕಿಲೋಮೀಟರ್ಗಳಷ್ಟು ಹರಡಿದೆ. ಇಲ್ಲಿ ನಾವು ಹೆಚ್ಚಿನ ಜೀವ ವೈವಿಧ್ಯತೆಯನ್ನು ಕಾಣಬಹುದು. ಇದು ವಿಶ್ವದ 8 ಹಾಟ್ಸ್ಪಾಟ್ ಅಂತ ಏನು ಕರಿತೀವಿ ಅದರಲ್ಲಿ ಒಂದಾಗಿದೆ ನಮ್ಮ ಪಶ್ಚಿಮ ಘಟ್ಟಗಳು. ಇಲ್ಲಿ ಅನೇಕ ಸಸ್ಯ ಮತ್ತು ಪ್ರಾಣಿ ಪ್ರಭೇದಗಳನ್ನು ಕಾಣಬಹುದು. ಫ್ಲೋರಾ ಮತ್ತು ಫನಾ ಅಂತ ಏನು ಹೇಳ್ತೀವಲ್ಲ ಅದು. ಸೊ ಈ ವೆಸ್ಟರ್ನ್ ಘಾಟ್ಸು ಭಾರತದ ಅನೇಕ ನದಿಗಳಿಗೆ ಉಗಮ ಸ್ಥಾನ ಕೂಡ ಆಗಿದೆ. ಸೊ ಇದನ್ನು ಯುನೆಸ್ಕೋದವರು ವಿಶ್ವ ಪರಂಪರೆಯ ತಾಣವೆಂತ ಘೋಷಣೆ ಮಾಡಿದ್ದಾರೆ. ಸೊ ನಮ್ಗೆ ಅದು ಗೊತ್ತೇ ಇದೆ, ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ಕೂಡ ಇದನ್ನು ಡಿಕ್ಲೇರ್ ಮಾಡಿದ್ದಾರೆ. ಸೊ ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಮಾನ್ಸೂನ್ ಮತ್ತೆ ಹವಾಮಾನ ಮೇಲೆ ಇವು ಹೆಚ್ಚಿನ ಪ್ರಭಾವ ಬೀರುತ್ತವೆ. ಇತ್ತೀಚೆಗೆ ಅರಣ್ಯ ನಾಶ ಮತ್ತು ವನ್ಯಜೀವಿಗಳ ಒಂದು ಬೇಟೆ ಬಹಳಷ್ಟು ಜಾಸ್ತಿ ಆಗಿದೆ. ಸೊ ಇದರಿಂದ ನಮ್ಮ ವಾತಾವರಣದಲ್ಲಿ ಬಹಳಷ್ಟು ಬದಲಾವಣೆಗಳನ್ನು ನಾವು ಕಾಣಬಹುದು. ಸೊ ಹಾಗಾಗಿ ನಾವೆಲ್ಲರೂ ನಮ್ಮ ಮುಂದಿನ ಪೀಳಿಗೆಗಾಗಿ ಇದನ್ನೆಲ್ಲ ನಾವು ಸಂರಕ್ಷಣೆ ಮಾಡಬೇಕಾಗಿದೆ. ಸೊ ಸೇವ್ ದ ಫಾರೆಸ್ಟ್ ಅಂಡ್ ಶೋ ಸಮ್ ಮರ್ಸಿ ಟುವರ್ಡ್ಸ್ ಅನಿಮಲ್ಸ್. ಸೊ ಇದು ನಿಮ್ಮ ಮತ್ತು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಸೊ ಇಲ್ಲಿನ ಪಶ್ಚಿಮ ಘಟ್ಟಗಳ ಅರಣ್ಯಗಳಂತೂ ಹಚ್ಚ ಹಸಿರಾಗಿ ಯಾವಾಗಲೂ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ. ಸೊ ಇಲ್ಲಿನ ಮರಗಳು ಗಗನ ಮುಟ್ಟಿದಂತೆ ಎದ್ದು ಕಾಣುತ್ತವೆ. ಸೊ ನಮ್ಮ ಕಣ್ಣು ನೋಡಿದಷ್ಟು ದೂರ ಹಸಿರಿಂದ ನಮಗೆ ಸ್ವಾಗತ ಕೋರುತ್ತವೆ. ನಮ್ಮ ಹೃದಯ ಹರ್ಷದಿಂದ ತುಂಬಿ ಹೋಗುತ್ತದೆ. ಎಷ್ಟು ಬಹಳ ಸಂತೋಷ ಆಗುತ್ತೆ ನಿಮ್ಗೆ ಇಲ್ಲಿ ನೋಡಿದ ತಕ್ಷಣ. ಇಲ್ಲಿ ಪ್ರತಿಯೊಂದು ತಿರುವಿನಲ್ಲಿ ಸೊ ಜಲಪಾತಗಳನ್ನು ನೋಡಬಹುದು. ಸೊ ಅಲ್ಲಿನ ಒಂದು ನೀರು ಹರಿಯುವ ಒಂದು ಶಬ್ದ, ಅದು ಒಂದು ಬೆಳ್ಳಿ ತರ ಹೊಳೆಯುವಂತೆ ಕಾಣುವ ಅದೊಂದು ಬಣ್ಣ ಬಹಳ ಖುಷಿ ತರುತ್ತೆ. ಇದು ಕೇವಲ ಅರಣ್ಯ ಅಥವಾ ಮರಗಳ ಒಂದು ಗುಂಪಲ್ಲ,
ಇದೊಂದು ಜೀವಂತ ಕಾವ್ಯ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಮಳೆ ಸ್ಟಾರ್ಟ್ ಆಗುತ್ತೆ, 4-5 ತಿಂಗಳು ಏನು ಕೆಲಸ ಮಾಡೋಕ್ಕಾಗಲ್ಲ ಕಡೆ. ಸೊ ಈ ಟೈಮಲ್ಲಿ ಮ್ಯಾಕ್ಸಿಮಮ್ ಕನ್ಸ್ಟ್ರಕ್ಷನ್ ಕೆಲಸ ಇವಾಗಲೇ ನಡೆಯುತ್ತೆ. ಇಲ್ಲಿ ಬರೋ ಒಂದು ಪ್ರತಿಯೊಂದು ಕ್ಷಣ ಸೊ ನಮ್ಮ ಮನಸ್ಸಿಗೆ ಒಂದು ಹೊಸ ಒಂದು ಅನುಭವವನ್ನು ತುಂಬುತ್ತೆ. ನೀವೇ ಒಮ್ಮೆ ಆದರೂ ಇಲ್ಲಿ ಬರಬೇಕು, ಸೊ ಬಂದು ನೋಡಬೇಕು. ಮತ್ತೆ ಇಲ್ಲಿ ಬಂದ ಮೇಲೆ ನಿಮಗೆ ಮರಳಿ ಹೋಗ್ಲಿಕ್ಕೆ ಮನಸ್ಸಂತೂ ಬರುವುದಿಲ್ಲ. ಸೊ ಇದನ್ನು ನಾನು ಭೂಮಿಯ ಮೇಲಿನ ಸ್ವರ್ಗ ಅಂತ ಹೇಳ್ತೇನೆ. ಸೊ ಒಂದು ಲೆಕ್ಕದಲ್ಲಿ ಇದು ನಮಗೆ ಸಿಕ್ಕಿರೋದು ಭಾಗ್ಯ, ಅದರಲ್ಲೂ ನಮ್ಮ ಕರ್ನಾಟಕದವರಿಗೆ. ಸೊ ಇದಕ್ಕೆ ನಾವು ಬೆಲೆ ಕಟ್ಟಕ್ಕಾಗೋದಿಲ್ಲ. ಸೊ ಪಶ್ಚಿಮ ಘಟ್ಟಗಳನ್ನು ಉಳಿಸೋಣ. ಸೊ ಇಲ್ಲಿ ಟನಲ್ ಇದೆ, ಸ್ಟಾಪ್ ಮಾಡಿದ್ದಾರೆ ಗಾಯ್ಸ್. 1 ಸೆಕೆಂಡ್ ಟನಲ್. ಸೊ ಟನಲ್ ಅಂದ ತಕ್ಷಣ ಫುಲ್ ಕತ್ಲು, ಭಯ, ಖುಷಿ, ಕೂಗಾಡ್ಬೇಕನ್ಸುತ್ತೆ, ಎಲ್ಲ ಹೊಟ್ಟೆ ಬರುತ್ತೆ. ಸೊ ಇಷ್ಟೊಂದು ಟನಲ್ಸ್ ಮಾಡಿದ್ದಾರೆ ವೆಸ್ಟರ್ನ್ ಘಾಟ್ಸ್, ಎಷ್ಟೊಂದು ಕಷ್ಟಪಟ್ಟಿರ್ಬೋದು. ಅಷ್ಟು ಈಸಿ ಅಲ್ಲ ಈ ಟೆರೈನು, ವೆರಿ ಟಫ್ ಟೆರೈನು. ಆ ಟೆರೈನಲ್ಲಿ ಈ ಟ್ರ್ಯಾಕ್ ಎಲ್ಲ ಮಾಡಿದಾರಲ್ಲ, ಸೊ ರಿಯಲಿ ಅಮೇಝಿಂಗ್. ಸ್ವಲ್ಪ ಆಚೆ ಈಚೆ ಹೋದ್ರು ಸಿಗೋದಿಲ್ಲ, ನೋಡ್ಬೋದು ಇದೆಲ್ಲ ಬ್ರಿಡ್ಜಸ್ ಎಲ್ಲ ಹೆಂಗ್ ಮಾಡಿದ್ದಾರೆ ಅಂತ. ಸೊ ಫುಲ್ ಟ್ರೀ ವುಡ್ ಎಲ್ಲ ಕಟ್ ಮಾಡ್ತಾ ಇದ್ದಾರೆ. ಸೊ ಹಾಯ್, ಎಲ್ಲ ಫುಲ್ ಟ್ರೀ ಕಟಿಂಗ್ ನಡೀತಾ ಹೊಂಟಿದೆ. ಬ್ರಿಡ್ಜ್ ಮೇಲೆ ಸಖತ್ ಬ್ರಿಡ್ಜ್, ಇದು ಉದ್ದವಾದ ಬ್ರಿಡ್ಜ್ ಇದೆ ಇಲ್ಲಿ, ಸೂಪರ್ ಆಗಿದೆ. ಇದು ಆ್ಯಕ್ಚುಲಿ ಈ ಟೈಮಲ್ಲಿ ಕನ್ಸ್ಟ್ರಕ್ಷನ್ ಕೆಲಸ ನಡೆಯುತ್ತೆ, ಯಾಕಂದರೆ ನೆಕ್ಸ್ಟ್ ಜೂನಿಂದ ಮಳೆ ಸ್ಟಾರ್ಟ್ ಆಗುತ್ತೆ. 4-5 ತಿಂಗಳು ಏನು ಕೆಲಸ ಮಾಡೋಕ್ಕಾಗಲ್ಲ ಕಡೆ. ಸೊ ಈ ಟೈಮಲ್ಲಿ ಮ್ಯಾಕ್ಸಿಮಮ್ ಕನ್ಸ್ಟ್ರಕ್ಷನ್ ಕೆಲಸ ಇವಾಗಲೇ ನಡೆಯುತ್ತೆ. ಫಸ್ಟ್ ಇದು ಕಾಲೋನಿನಾ ಅಂತ, ರೈಲ್ವೆ ಕಾಲೋನಿ ಥರ ಅನಿಸ್ತಾ ಇದೆ. ಸೊ ಎಡಕುಮರಿ ಪ್ಲೇಸ್. ಸೊ ಇಲ್ಲೊಂದು ಪ್ಲೇಸ್ ಎಡಕುಮರಿ ಅಂತ, ಗೊತ್ತಿಲ್ಲ ಇಲ್ಲಿ ಸ್ಟಾಪ್ ಕೊಡ್ತಾರೋ ಕೊಡಲ್ವೋ ನೋಡಬೇಕು. ಮೋಸ್ಟ್ಲಿ ಸ್ಟಾಪ್ ಕೊಡಲ್ವಾ ಅಂತ. ಸೊ ಎಡಕುಮರಿ ಅಂತಿದೆ, ಇಲ್ಲಿ ಸ್ಟಾಪ್ ಕೊಡ್ತಾ ಇಲ್ಲ. ಈ ಕಡೆ ಸಖತ್ತಿದೆ ಲೊಕೇಶನ್.